ಬೆಳಗಾವಿ ಜಿಲ್ಲೆಯಲ್ಲಿ ವಿವಿಧ ಕಾರಣಗಳಿಂದ ಮನೆ ಬಿಟ್ಟು ಹೋಗಿ ಕಳೆದ ಹಲವು ವರ್ಷಗಳಿಂದ ಕಾಣೆಯಾಗಿದ್ದ ವ್ಯಕ್ತಿಗಳನ್ನು ಪತ್ತೆ ಹಚ್ಚಲು ಎಐ ತಂತ್ರಜ್ಞಾನವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡಿದ್ದು ಕಳೆದ 10 ವರ್ಷಗಳಲ್ಲಿ ಕಾಣೆಯಾಗಿದ್ದ 12 ಮಂದಿಯನ್ನು ಯಶಸ್ವಿಯಾಗಿ ಪತ್ತೆ ಹಚ್ಚಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುಟುಂಬ ಕಲಹ, ವೈಯಕ್ತಿಕ ಗಲಾಟೆಗಳು ಹಾಗೂ ಇತರೆ ಕಾರಣಗಳಿಂದ ಮನೆ ತೊರೆದು ಹೋಗಿದ್ದವರ ಪತ್ತೆಗೆ ಸಾಂಪ್ರದಾಯಿಕ ವಿಧಾನಗಳ ಜೊತೆಗೆ ಈಗ ಎಐ ತಂತ್ರಜ್ಞಾನವು ಮಹತ್ವದ ಪಾತ್ರ ವಹಿಸುತ್ತಿದೆ ಎಂದರು. ಕಾಣೆಯಾಗಿದ್ದವರ ಫೋಟೋಗಳನ್ನು ಡಿಜಿಟಲ್ ಡೇಟಾಬೇಸ್ಗೆ ಸೇರಿಸಿ ದೇಶದ ವಿವಿಧ ಭಾಗಗಳಲ್ಲಿ ಅವರು ಯಾವುದೇ ಸರ್ಕಾರಿ ಸೌಲಭ್ಯ ಪಡೆಯಲು ಅಥವಾ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಸಂದರ್ಭಗಳಲ್ಲಿ ಆ ಮಾಹಿತಿಯನ್ನು ಹೋಲಿಕೆ ಮಾಡುವ ಮೂಲಕ ಸುಳಿವು ಪತ್ತೆ ಮಾಡಲಾಗುತ್ತಿದೆ ಎಂದರು. ಈ ತಂತ್ರಜ್ಞಾನದ ಸಹಾಯದಿಂದ ಬೆಳಗಾವಿಯಿಂದ ಕಾಣೆಯಾಗಿದ್ದ ಕೆಲವರು ಗುಜರಾತ್, ಉತ್ತರ ಪ್ರದೇಶದ ರಾಜ್ಯಗಳಲ್ಲಿ ಪತ್ತೆಯಾಗಿದ್ದಾರೆ. ಹೊಸದಾಗಿ ಸರ್ಕಾರಿ ದಾಖಲೆಗಳಲ್ಲಿ ಅರ್ಜಿ ಸಲ್ಲಿಸಿದಾಗ ಮಾಹಿತಿ ಸಿಕ್ಕ ತಕ್ಷಣ ಪೊಲೀಸರು ಅವರನ್ನು ಸಂಪರ್ಕಿಸಿ ಸುರಕ್ಷಿತವಾಗಿ ಕುಟುಂಬದವರಿಗೆ ಮರಳಿ ಸೇರಿಸುವ ಕಾರ್ಯ ಮಾಡುತ್ತಿದ್ದಾರೆ ಎಂದರು. ಬೆಳಗಾವಿ ಜಿಲ್ಲೆಯಲ್ಲಿ ಕಾಣೆಯಾಗಿದ್ದವರು ಸಣ್ಣ ಮಕ್ಕಳಿಂದ ದೊಡ್ಡವರ ಬಗ್ಗೆ ಮನೆಯಿಂದ ಬಿಟ್ಟು ಹೋಗಿರೋರು, ಬೇರೆ ಬೇರೆ ಕಾರಣಗಳಿಗೆ ಮನೆ ಬಿಟ್ಟು ಹೋಗಿರೋದು, ಗಲಾಟೆ ಮಾಡ್ಕೊಂಡು ಹೋಗಿರೋರು, ಇಂಥಗ ಸುಮಾರು ವರ್ಷಕ್ಕಿಂತ 5 ವರ್ಷ, 10 ವರ್ಷ, 11 ವರ್ಷ ಇದಕ್ಕೆ ಹಿಂದೆ ಎಲ್ಲ ಕಾಣೆಯಾಗಿರೋರು ಬಹಳಷ್ಟು ಪ್ರಕರಣಗಳು ದಾಖಲಾಗಿರ್ತದೆ. ಆ ಪ್ರಕರಣವನ್ನು ನಾವು ಮುಂದುವರೆದು ಟೆಕ್ನಾಲಜಿ ಮೂಲಕ, ಎಐ ಟೆಕ್ನಾಲಜಿ ಮೂಲಕ ಅವ್ರ ಫೋಟೋ, ಇತ್ತೀಚೆಗಿರೋ ಫೋಟೋವನ್ನು ಕಲೆಕ್ಟ್ ಮಾಡಿ ಆನ್ಲೈನ್ ಮೂಲಕ ನಮಗೀಗ ಕೆಲವೊಂದು ಸಾಫ್ಟ್ವೇರ್ಸ್ ಇದೆ. ಸೊ ಡೆಡಿಕೇಟೆಡ್ ಸಾಫ್ಟ್ವೇರ್ಸ್ ಡೆವಲಪ್ಡ್ ಬೈ ನಮ್ಮ ಇನ್ಹೌಸ್ ಅಂದರೆ ಕೇಂದ್ರ ಸರ್ಕಾರದಿಂದ ಡೆವಲಪ್ ಮಾಡಿರುವ ಕೆಲವೊಂದು ಸಾಫ್ಟ್ವೇರ್ಸ್ ಇದೆ. ಮತ್ತು ಇತ್ತೀಚೆಗೆ ಇರುವ ಎಐ ಟೆಕ್ನಾಲಜಿ ಇದೆಲ್ಲ ಉಪಯೋಗ ಮಾಡಿಕೊಂಡು ಇತ್ತೀಚೆಗೆ ಇರುವ ಫೋಟೋ ಮತ್ತು ಹಳೆಯ ಫೋಟೋ ಇದೆಲ್ಲ ಮ್ಯಾಚ್ ಮಾಡಿ ಇದೇನು ಎಐ ಟೆಕ್ನಾಲಜಿ ಮೂಲಕ ಪತ್ತೆ ಮಾಡುವ ಸಂದರ್ಭದಲ್ಲಿ ಅವರು ಬೇರೆ ಎಲ್ಲಿ ಕಾಣಿಸ್ಕೊಂಡಿದ್ದಾರಾ, ಬೇರೆ ಯಾವುದೇ ರೀತಿಯಲ್ಲಿ ದಾಖಲಾತಿ ಗೌರ್ಮೆಂಟ್ ಕಡೆಯಿಂದ ಪಡೆದುಕೊಂಡಿದ್ದಾರಾ ಎಂಬುದ್ರ ಬಗ್ಗೆ ಪತ್ತೆ ಮಾಡಿ 11 ವರ್ಷ ಇರೋರು ಹಿಂದೆ ಕಾಣೆಯಾಗಿರೋರು, 5 ವರ್ಷ ಹಿಂದೆ ಕಾಣೆಯಾಗಿರೋರು, 7 ವರ್ಷ ಹಿಂದೆ ಕಾಣೆಯಾದವರು, ಒಟ್ಟು ಒಂದು 12 ಜನವನ್ನು ಪತ್ತೆ ಮಾಡಿದ್ದೀವಿ. ಆ 12 ಜನವನ್ನು ಮಿನಿಮಮ್ ಒಂದು 6 ತಿಂಗಳಿಂದ 1 ವರ್ಷಕ್ಕೆ ಹಿಂದೆ ಕಾಣೆಯಾಗಿದ್ದವರು, ಮ್ಯಾಕ್ಸಿಮಮ್ 11 ವರ್ಷಕ್ಕೆ ಹಿಂದೆ ಕಾಣೆಯಾಗಿದ್ದ ಒಬ್ಬರು ಕೂಡ ನಾವು ಕರ್ಕೊಂಡು ಬಂದಿದ್ದೀವಿ. ಗುಜರಾತ್ನಿಂದ, ಉತ್ತರ ಪ್ರದೇಶದಿಂದ, ಗೋವಾದಿಂದ, ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಹೋಗಿ ಕಾಣೆಯಾಗಿದ್ದವರನ್ನು ನಮ್ಮ ಪೊಲೀಸ್ ಇಲಾಖೆ ಬೆಳಗಾವಿ ಜಿಲ್ಲೆಯಲ್ಲಿ ಕರ್ಕೊಂಡು ಬಂದಿದ್ದಾರೆ. ಸೊ ಈಗ ಇರುವ ಟೆಕ್ನಾಲಜಿ ಮೂಲಕ ಇಂತಹ ಕ್ರೈಮನ್ನು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಿಮಗೆ ಯಾರು ಇಂತಹ ರೀತಿಯಲ್ಲಿ ಲೇಟೆಸ್ಟ್ ಫೋಟೋಸ್ ಯಾರು ಕಾಣೆಯಾಗಿರೋರು, ಲೇಟೆಸ್ಟ್ ಫೋಟೋಸ್ ಯಾವುದು, ಹಳೆಯ ಫೋಟೋಸ್ ಚೆನ್ನಾಗಿರೋ ಫೋಟೋಸ್ ಇದಂದ್ರೆ ಮತ್ತೊಮ್ಮೆ ಕರ್ಕೊಂಡು ಬಂದು ಕೊಡ್ತೀರಂದ್ರೆ ಮತ್ತೊಮ್ಮೆ ನಾವು ಪ್ರಯತ್ನ ಮಾಡ್ತೀವಿ ಕಾಣೆಯಾಗಿದ್ದವರನ್ನು ಪತ್ತೆ ಮಾಡೋದು. ಸರ್, ಹೆಂಗಿದೆ ವರ್ಕ್? ಈಗ ಉತ್ತರ ಪ್ರದೇಶದಲ್ಲಿ ಇದ್ದವ್ರು ಹೆಂಗೆ ಗೊತ್ತಾಗುತ್ತೆ ಸರ್? ಅವ್ರ ಹತ್ರ ಏನು ಮೊಬೈಲ್ ಇರಲ್ಲ, ಹೆಂಗೆ ಪತ್ತೆ ಸರ್? ಯಾವುದೇ ಒಂದು ಡಾಕ್ಯುಮೆಂಟ್ ಅವರು ಎಲ್ಲಿ ಪಡೀತಾರೆ ಅಂದ್ರೆ ಹೊಸದಾಗಿ ಗೌರ್ಮೆಂಟಲ್ಲಿ ಯಾವುದೇ ರೀತಿಯಲ್ಲಿ ಯಾವುದೇ ಒಂದು ಡಾಕ್ಯುಮೆಂಟ್ ಅವರು ಪಡೀತಾರೆ ಅಂದ್ರೆ ನಮಗೆ ಮಾಹಿತಿ. ಈ ಹಳೆ ಫೋಟೋ ಇದ್ದು ಇದರಲ್ಲಿ ಪಡ ಎಲ್ಲರೂ ದಾಖಲಾತಿ ಇದ್ರೆ ಸೊ ಎಲ್ಲರೂ ಹೋಗಿ ಅಪ್ರೋಚ್ ಆಗಿರ್ಬೇಕು ಸರ್. ಅವರು ಮಿಸ್ ಆಗಿರೋರು ಯಾವುದೇ ಹೊಸ ದಾಖಲಾತಿ ಏನು ಪಡೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಅವರು. ವಿನೋದ್ ಕುಲ್ಕರ್, KMM ನ್ಯೂಸ್, ಬೆಳಗಾವಿ. क्षण आले क्षण प्रेमळ है रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.